ಉಪೇಂದ್ರ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಿರುವಂತಹ ನಟ ನಿರ್ದೇಶಕ. ಈ ಒಂದು ನಿರ್ದೇಶಕನ ಸಿನಿಮಾ ಅಂತಂದರೆ ಇಡೀ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಅಕ್ಕಪಕ್ಕದ ಚಿತ್ರರಂಗದವರು ಕೂಡ ಉಪೇಂದ್ರ ಅವರ ಸಿನಿಮಾಗಳಿಗಾಗಿ ಕಾಯ್ತಿದ್ದಂತಹ ಒಂದು ದಿನ ಇತ್ತು. ಸೊ ಆದರೂ ಕೂಡ ಉಪೇಂದ್ರ ಅವರ ಆ ಒಂದು ನಿರ್ದೇಶನದ ಒಂದು ಕ್ರೇಜ್ ಏನಿದೆ 2024ರಲ್ಲೂ ಕೂಡ ಕಮ್ಮಿ ಆಗಿಲ್ಲ ಅಂತ ಅನ್ಬೋದು. ಅದಕ್ಕೆ ಕಾರಣ ಅವರ ಹೊಸ ಚಿತ್ರ ಯು ಆ್ಯಂಡ್ ಐ. ಈ ಒಂದು ಸಿನಿಮಾ ಏನು 7 ವರ್ಷಗಳ ನಂತರ ಉಪೇಂದ್ರ ಅವರು ಈ ಒಂದು ಚಿತ್ರಕ್ಕೆ ಒಂದು ಆ್ಯಕ್ಷನ್ ಕಟ್ ಹೇಳ್ತಿರೋದ್ರಿಂದ ಈ ಒಂದು ಸಿನಿಮಾದ ಬಗ್ಗೆ ಒಂದು ನಿರೀಕ್ಷೆ ಅನ್ನುವಂಥದ್ದು ಮುಗಿಲೆತ್ತರಕ್ಕೆ ಇದೆ ಅಂದರೆ ಕೂಡ ತಪ್ಪಲ್ಲ. ಅದರಲ್ಲೂ ಉಪೇಂದ್ರ ಅವರ ಅಭಿಮಾನಿಗಳು ಅವರ ಒಂದು ರಿಕ್ವೆಸ್ಟ್ ಅಂದರೆ ಸಾಕಷ್ಟು ಏನು ಉಪ್ಪಿ 2 ಸಿನಿಮಾದ ನಂತರ ಉಪೇಂದ್ರ ಅವರು ಒಂದು ನಿರ್ದೇಶನದಿಂದ ದೂರ ಇದ್ದ ಕಾರಣ ಸಾಕಷ್ಟು ಬಾರಿ ಏನು ಉಪೇಂದ್ರ ಅವರನ್ನು ಅವರ ಅಭಿಮಾನಿಗಳು ಭೇಟಿ ಮಾಡಿದ ತಕ್ಷಣ ಅಲ್ಲ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿರಲಿ, ಯಾವುದೇ ಒಂದು ಸಿನಿಮಾದ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿಮಾನಿಗಳು ಉಪೇಂದ್ರ ಅವ್ರನ್ನ ಭೇಟಿಯಾಗುವಂಥ ಸಂದರ್ಭದಲ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದಂಥ ಏಕೈಕ ಪ್ರಶ್ನೆ, ನೀವು ಯಾವಾಗ ಒಂದು ಸಿನಿಮಾನ ಡೈರೆಕ್ಷನ್ ಮಾಡ್ತೀರಾ ಅಂತ. ಸೊ ಅಭಿಮಾನಿಗಳ ಆ ಒಂದು ಮನವಿಗೆ ಕೊನೆಗೂ ಕೂಡ ಉಪೇಂದ್ರ ಅವರು ಮಣಿದು ಅವರು ನಿರ್ದೇಶನಕ್ಕೆ ಮತ್ತೆ ಮುದ್ರೆ ಒತ್ತಿದಂಥ ಒಂದು ಸಿನಿಮಾ ಅಂದರೆ ಯು ಆ್ಯಂಡ್ ಐ. ಈ ಒಂದು ಸಿನಿಮಾ ಏನು ಕಳೆದ ವರ್ಷ ಕೊರೋನಾದ ನಂತರ ಅದಾದ ನಂತರ ಉಪೇಂದ್ರ ಅವರು ಕೂಡ ಒಂದು 3-4 ವರ್ಷಗಳು ಆ ಒಂದು ಸಿನಿಮಾದ ಒಂದು ಚಿತ್ರಕಥೆಯನ್ನು ರೆಡಿ ಮಾಡ್ಕೊಂಡು 2022ರಲ್ಲಿ ಆ ಒಂದು ಸಿನಿಮಾವನ್ನು ಕೂಡ ಅನೌನ್ಸ್ ಮಾಡಿದ್ರು. ಅದಾದ ನಂತರ 2022ರಲ್ಲೇ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥದ್ದಿತ್ತು. ಆದರೂ ಕೂಡ ಆ ಒಂದು ಸಿನಿಮಾ 2028ರಲ್ಲಿ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಲಿಲ್ಲ. ಕಾರಣ ಒಂದು ಕೊರೋನಾ ಇದ್ದ ಕಾರಣ ಆ ಒಂದು ಸಿನಿಮಾದ ಸೆಟ್ ಕೂಡ ಹಾಕಿದ್ರು. ಆ ಒಂದು ಸೆಟ್ ಏನು ಕೊರೋನಾದಿಂದ ಒಂದಷ್ಟು ದಿನ ಹಾಗೆ ಬಿಟ್ಟಿದ್ದರಿಂದ ಆ ಒಂದು ಸೆಟ್ ಡ್ಯಾಮೇಜ್ ಆದ ಕಾರಣ 2023ಕ್ಕೂ ಕೂಡ ಆ ಸಿನಿಮಾದ ಒಂದು ಶೂಟಿಂಗು ಎಕ್ಸ್ಪೆಂಡ್ ಆಯಿತು. ಅದಾದ ನಂತರ ನಿರಂತರವಾಗಿ ಒಂದೇ ಸ್ಟ್ರೆಚರಲ್ಲಿ ಆ ಒಂದು ಸಿನಿಮಾವನ್ನು ಆ ಶೂಟಿಂಗನ್ನು ಕಂಪ್ಲೀಟ್ ಮಾಡಿದಂತಹ ಉಪೇಂದ್ರ ಅವರು 2023 ಎಂಡರಲ್ಲಿ ಆ ಒಂದು ಸಿನಿಮಾದ ಬಹುತೇಕ ಎಲ್ಲ ಕೆಲಸಗಳನ್ನು ಮುಗಿಸಿ ಒಂದು CG ಒಂದು ಕಂಪ್ಯೂಟರ್ ಗ್ರಾಫಿಕ್ಸ್ ಕೆಲಸದಲ್ಲಿ ಕೂತಿದ್ದಂಥ ಉಪೇಂದ್ರ ಅವರು ಆ ಒಂದು ಸಿನಿಮಾವನ್ನು ರಿಲೀಸ್ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ರು. ಅದರ ನಡುವೆ ಕೂಡ ಅವರ ಅಭಿಮಾನಿಗಳು ಒಂದು ಟೀಸರ್ಗೆ ಸಾಕಷ್ಟು ಬೇಡಿಕೆ ಇಟ್ಟಾಗ ಕತ್ತಲಲ್ಲಿ ಒಂದು ಕುದುರೆ ಸೌಂಡ್ ಇರುವಂತಹ ಒಂದು ಬ್ಲ್ಯಾಂಕ್ ಸ್ಕ್ರೀನನ್ನು ಕೊಡುವ ಮುಖಾಂತರ ಅಭಿಮಾನಿಗಳಿಗೆ ಒಂದು ಕನ್ಫ್ಯೂಸ್ ಮಾಡಿದಂಥ ಉಪೇಂದ್ರ ಅವರು ಆದಷ್ಟು ಬೇಗ ನಾನು ಸಿನಿಮಾನ ರಿಲೀಸ್ ಮಾಡ್ತೀನಿ, ನೀವು ವೆಯ್ಟ್ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು. ಇಷ್ಟೆಲ್ಲ ಆದರೂ ಕೂಡ ಒಂದು ಸಿನಿಮಾದ ಒಂದು ಪ್ರೋಮೋ ಬಂತು, ಅದು ಒಂದು ಟೀಸರ್ ಬಂತು, ಅದಾದ ನಂತರ ನಿನ್ನೆ ಕೂಡ ಒಂದು ಹಾಡು ಬಂತು. ಈ ಎಲ್ಲ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ನೋಡಿರುವಂತಹ ಅದರಲ್ಲೂ ಪ್ಯಾನ್ ಇಂಡಿಯಾ ಪ್ರೇಕ್ಷಕರು ಅಂದರೂ ಕೂಡ ತಪ್ಪಲ್ಲ, ಉಪೇಂದ್ರ ಅವರ ಈ ಒಂದು ಸಿನಿಮಾ ಯಾವಾಗ ಬರುತ್ತೆ, ಈಗಾಗಲೇ ಸಾಕಷ್ಟು ನಿರೀಕ್ಷೆ ಮೂಡಿಸಿರುವಂಥ ಈ ಒಂದು ಸಿನಿಮಾ ಥಿಯೇಟ್ರ್ ಅಂಗಳಕ್ಕೆ ಯಾವಾಗ ಬರುತ್ತೆ, ಇನ್ನು ಈ ವರ್ಷವೂ ಬರುತ್ತೋ ಬರಲ್ವಾ, ಕೆಲಸ ಮುಗ್ದಿಲ್ವೋ. ಯಾಕೆಂದರೆ ಮೊದಲ ಬಾರಿಗೆ ಉಪೇಂದ್ರ ಅವರು ಏನು ಅವರ ಈವರೆಗೂ ಅಂದರೆ ಆರಂಭದ ತರಲೇ ನನ್ನ ಮಗ ಸಿನಿಮಾದಿಂದ ಹಿಡಿದು ಉಪ್ಪಿಟ್ಟು ಚಿತ್ರದವರೆಗೂ ಕೂಡ ಉಪೇಂದ್ರ ಅವರು ಮಾಡಿರುವಂತಹ ಬಹುತೇಕ ಸಿನಿಮಾಗಳು ಕೂಡ ಒಂದು ಲೈವ್ ಲೊಕೇಶನ್ ಅಂದರೆ ಅವರಿಗೆ ತಕ್ಕನಾದಂಥ ಸಿನಿಮಾಗೆ ಸೂಟಬಲ್ ಆಗುವಂಥ ಒಂದು ಲೊಕೇಶನ್ನಲ್ಲಿ ಹೋಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಒಂದು ಸಿನಿಮಾದ ಒಂದು ಚಿತ್ರೀಕರಣ ಮಾಡ್ಕೊಬರ್ತಿದ್ರು. ಆದರೆ ಉಪೇಂದ್ರ ಅವರು ಈ ಒಂದು ಸಿನಿಮಾದಲ್ಲಿ ಅವರ ಥಾಟ್ ಪ್ರೊಸೆಸ್ ಏನಿದೆ ಕಂಪ್ಲೀಟ್ ಅಂದರೆ ಇವತ್ತಿನ ಟ್ರೆಂಡಿಗೆ ಏನು ಬೇಕು ಅದರ ರೀತಿಯಲ್ಲೇ ಹೋದರು ಅಂತ ಅಂದರೂ ಕೂಡ ತಪ್ಪಲ್ಲ. ಸೊ ಬಹುತೇಕ ಮೊದಲ ಬಾರಿಗೆ ಉಪೇಂದ್ರ ಅವರ ಮೊದಲ ಒಂದು ಸಿನಿಮಾ 80% ಅಂದರೆ ಇಂಡೋರ್ ಅಂದರೆ ಆ ಸಿನಿಮಾಗಾಗಿ ಈ ಒಂದು ಹೊಸ ಒಂದು ಪ್ರಪಂಚವನ್ನೇ ಒಂದು ಕ್ರಿಯೇಟ್ ಮಾಡುವ ಮುಖಾಂತರ ಆ ಒಂದು ಸೆಟ್ನಲ್ಲಿ ಈ ಒಂದು ಸಿನಿಮಾವನ್ನು ಮಾಡುವ ಮುಖಾಂತರ ಅಭಿಮಾನಿಗಳಿಗೆ ಒಂದು ಹೊಸ ಲೋಕವನ್ನೇ ಕೊಡೋದಕ್ಕೆ ಉಪೇಂದ್ರ ಅವರು ಭರ್ಜರಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಕೂಡ ಸಿನಿಮಾದ ಬಹುತೇಕ ಕೆಲಸ ಇಂಡೋರ್ ಅಂದರೆ ಸೆಟ್ನಲ್ಲೇ ಆಗಿತ್ತು. ಅದರ ಜೊತೆಗೆ ಸಿನಿಮಾದಲ್ಲಿ 80% ಒಂದು CG ಇರೋದ್ರಿಂದ ಈ ಒಂದು ಸಿನಿಮಾದ ಕೆಲಸ ತಡವಾಯ್ತಾ ಬಂತು. ಸೊ ಆದಷ್ಟು ಬೇಗ ಈ ಒಂದು ಸಿನಿಮಾವನ್ನು ರಿಲೀಸ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಮಾಪಕರು ಕೂಡ ಜೊತೆಗೆ ನಿರ್ದೇಶಕರು ಕೂಡ ಅಭಿಮಾನಿಗಳಿಗೆ ಹೇಳ್ತಾನೆ ಬರ್ತಿದ್ರು. ಈಗ ಕೊನೆಗೂ ಆ ಒಂದು ಶುಭಗಳಿಗೆ ಅವರ ಅಭಿಮಾನಿಗಳಿಗೆ ಉಪೇಂದ್ರ ಅವರ ಕಡೆಯಿಂದ ಸಿಗುವಂಥ ಒಂದು ಸೂಚನೆ ಸಿಕ್ಕಿದೆ. ಆ ಸೂಚನೆ ಈಗ ಅಭಿಮಾನಿಗಳ ಅಂಗಳ ಸೇರೋದಕ್ಕಿಂತ ಮುಂಚಿತವಾಗಿ ನಮ್ಮ ನ್ಯೂಸ್ 8ಗೂ ಸಿಕ್ಕಿದ್ದು. ಸೊ ಇನ್ನೇನು ಯಾವಾಗ ಉಪೇಂದ್ರ ಅವರ ಯು ಆ್ಯಂಡ್ ಐ ಸಿನಿಮಾ ನಾವು ನೋಡ್ತೀವಿ ಅನ್ನುವಂತಹ ಕಾಯ್ತಿದ್ದಂತಹ ಲಕ್ಷಾಂತರ ಉಪೇಂದ್ರ ಅವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿನೇ ಅಂತಲೇ ಹೇಳ್ಬೋದು. ಏನು ಯುಗಾದಿ ಹಬ್ಬಕ್ಕೂ ಮುಂಚೆನೇ ಯು ಆ್ಯಂಡ್ ಐ ಸಿನಿಮಾವನ್ನು ಪ್ರೇಕ್ಷಕರ ಮಡಿಲಿಗೆ ಒಪ್ಪಿಸೋದಕ್ಕೆ ಉಪೇಂದ್ರ ಅವರು ಈಗಾಗಲೇ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ. ಸೊ ಕಳೆದ 15-20 ದಿನಗಳಿಂದಲೂ ಕೂಡ ನಿರಂತರವಾಗಿ ಉಪೇಂದ್ರ ಅವರು ಸಿನಿಮಾದ ಫೈನಲ್ ಕೆಲಸಗಳಲ್ಲಿ ಅದರಲ್ಲೂ 80% CG ಇರೋದ್ರಿಂದ ಬಹುತೇಕ ಆ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮುಂಬೈ, ಬಾಂಬೆ,
ಚೆನ್ನೈ ಹೀಗೆ ತಮ್ಮ ಸಿನಿಮಾಗೆ ಸೂಟಬಲ್ ಆಗುವಂಥ ನುರಿತ ತಂತ್ರಜ್ಞರನ್ನು ಬಳಸಿಕೊಂಡು ಸಿನಿಮಾದಲ್ಲಿ ಅದ್ಭುತವಾದಂಥ ಒಂದು ಗ್ರಾಫಿಕ್ಸ್ ಮುಖಾಂತರ ಹೊಸ ಪ್ರಪಂಚವನ್ನೇ ಕ್ರಿಯೇಟ್ ಮಾಡಿರುವಂಥ ಉಪೇಂದ್ರ ಅವರು ಇದೇ 2024 ಏಪ್ರಿಲ್ 5ನೇ ತಾರೀಕು ಅಂದರೆ ಯುಗಾದಿ ಹಬ್ಬಕ್ಕೂ 3 ದಿನ ಮೊದಲೇ ಆ ಒಂದು ಸಿನಿಮಾವನ್ನು ಅಭಿಮಾನಿಗಳಿಗೆ ಒಪ್ಪಿಸೋದಕ್ಕೆ ಈಗಾಗಲೇ ಒಂದು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು 1 ತಿಂಗಳಿಗೆ ಈ ಒಂದು ಸಿನಿಮಾ ಯು ಆ್ಯಂಡ್ ಐ ಉಪೇಂದ್ರ ಅವರ ಬಹು ನಿರೀಕ್ಷಿತ ಈ ಒಂದು ಸಿನಿಮಾ ಏಪ್ರಿಲ್ 5ನೇ ತಾರೀಕು ಉಪೇಂದ್ರ ಅವರ ಈ ಒಂದು ನಿರೀಕ್ಷಿತ ಸಿನಿಮಾ ಬೆಳ್ಳಿ ತೆರೆಯನ್ನು ಬೆಳಗಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿದೆ ಅನ್ನುವಂಥದ್ದು. ಈ ಒಂದು ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಚಿತ್ರದ ನಿರ್ಮಾಪಕರು ಮಾಡ್ಕೊತಾ ಇದ್ದಾರೆ. ಈ ಡೇಟ್ಗೆ ಸಿನಿಮಾವನ್ನು ರಿಲೀಸ್ ಮಾಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಪ್ರೊಡ್ಯೂಸರ್ ಅವರ ಒಂದು ಆಲೋಚನೆ ಏನಿದೆ ಆ ಆಲೋಚನೆಗೆ ತಕ್ಕ ಹಾಗೆ ಉಪೇಂದ್ರ ಅವರು ಕೂಡ ಒಂದು ಕೆಲಸವನ್ನು ಹಗಲು ರಾತ್ರಿ ಆ ಒಂದು ಸಿನಿಮಾದ ಒಂದು ಕೆಲಸವನ್ನು ಮಾಡಿ ಈಗ ಕೊನೆಗೆ ಏಪ್ರಿಲ್ 5 ಮುಂದಿನ ತಿಂಗಳು ಏಪ್ರಿಲ್ 5ನೇ ತಾರೀಕು ಈ ಒಂದು ಸಿನಿಮಾವನ್ನು ಎಲ್ಲ ರೀತಿಯ ರಿಲೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಸಿದ್ಧವಾಗಿರುವಂಥದ್ದು. ಇನ್ನು ಈ ಒಂದು ಸಿನಿಮಾ ಯಾವಾಗ ಅಧಿಕೃತವಾಗಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದನ್ನ ಆದಷ್ಟು ಬೇಗ ಶೀಘ್ರದಲ್ಲೇ ಉಪೇಂದ್ರ ಅವರು ಕೂಡ ಅವರ ಅಧಿಕೃತ ಒಂದು ನಿರ್ಮಾಣ ಸಂಸ್ಥೆ ಏನಿದೆ ಆ ಒಂದು ನಿರ್ಮಾಣ ಸಂಸ್ಥೆಯ ಮುಖಾಂತರವೇ ಈ ಒಂದು ಸಿನಿಮಾದ ರಿಲೀಸ್ ಡೇಟನ್ನು ಕೂಡ ಅನೌನ್ಸ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಏಪ್ರಿಲ್ 5 ಏನಿದೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಮೈಲಿಗಲ್ಲು ಆಗುವಂಥ ಒಂದು ದಿನ ಅಂತ ನೆನ್ಬೋದು. ಏನಕ್ಕೆಂದರೆ ಈ ಹಿಂದೆ ಉಪೇಂದ್ರ ಅವರು ನಿರ್ದೇಶನ ಮಾಡಿರುವಂತಹ ಬಹುತೇಕ ಸಿನಿಮಾಗಳು ಅದರದೇ ಆದಂಥ ಒಂದು ಹೊಸ ಟ್ರೆಂಡು, ಒಂದು ಹೊಸ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದ್ದು. ಸೊ ಈ ಒಂದು ಸಿನಿಮಾನು ಕೂಡ ಮೊದಲ ಬಾರಿಗೆ ಉಪೇಂದ್ರ ಅವರ ಚಿತ್ರ ಒಂದು ಏನು ಇವಾಗಿರುವಂಥ ಒಂದು ಟ್ರೆಂಡ್ ಏನಿದೆ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಆ ಕಾನ್ಸೆಪ್ಟ್ನಲ್ಲೇ ಒಂದು ಇಂಡಿಯಾದ ಬಹುತೇಕ ಒಂದು 5 ಭಾಷೆಗಳಿಗೆ ಈ ಒಂದು ಸಿನಿಮಾ ಹೋಗ್ತಾ ಇರೋದ್ರಿಂದ ಈ ಒಂದು ಸಿನಿಮಾ ಅಂದರೆ ಏಪ್ರಿಲ್ 5ನೇ ತಾರೀಕು ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆ, ಒಂದು ಹೊಸ ಇತಿಹಾಸವನ್ನು ಕ್ರಿಯೇಟ್ ಮಾಡೋದಕ್ಕೆ ಸಿದ್ಧತೆ ಆಗಿದೆ ಅಂತ ಅನ್ಬೋದು. ಸೊ ಯಾರ್ಯಾರು ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಕಾಯ್ತಿದ್ರು ಅವರೆಲ್ಲರೂ ಕೂಡ ಏಪ್ರಿಲ್ 5ನ ನೋಟ್ ಮಾಡ್ಕೊಂಡು ರೆಡಿ ಆಗ್ಬೋದು. ಉಪೇಂದ್ರ ಅವರ ಒಂದು ಹೊಸ ಒಂದು ಅವತಾರ ಏನಿದೆ ಕೋಡಿರುವ ಕುದುರೆ ಅಂದರೆ ಕೊಂಬಿರುವಂತಹ ಕುದುರೆನೇರಿರುವಂಥ ಉಪೇಂದ್ರ ಅವರು ಮುಂದಿನ ತಿಂಗಳು ಏಪ್ರಿಲ್ 5ನೇ ತಾರೀಕು ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ. ಸೊ ನೀವೆಲ್ಲರೂ ಕೂಡ ಆ ಒಂದು ಸಿನಿಮಾದಕ್ಕೆ ನೋಡೋದಕ್ಕೆ ರೆಡಿ ಆಗ್ಬೋದು. ಈ ಒಂದು ಸಿನಿಮಾದ ರಿಲೀಸ್ ಡೇಟನ್ನು ಇನ್ನು ಕೆಲವೇ ದಿನಗಳಲ್ಲಿ ಉಪೇಂದ್ರ ಅವರು ಕೂಡ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದು ಈ ಕ್ಷಣದ ನಮ್ಮ ನ್ಯೂಸ್ 18 ಕನ್ನಡದ ವಿಶೇಷವಾದಂಥ ಸಂಗತಿ ಆಗಿತ್ತು ಅಂತ ಹೇಳ್ಬೋದು. ಸೊ ಇದೇ ರೀತಿಯಾದಂಥ ವಿಚಾರ ತಗೊಂಡು ನಾಳೆ ಕೂಡ ನಾವು ಡಿಜಿಟಲ್ ಲೈವ್ ಬರ್ತೀವಿ. ಅಲ್ಲಿಯೂ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.